ಹಾಯ್ ಗೈಸ್, ವಾಟ್ಸಾಪ್, ಹೇಗಿದ್ದೀರಾ? ಏನು ಸಮಾಚಾರ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಒಂದು 6-7 ವರ್ಷ ಹಿಂದ್ಗಡೆ ಮೋಸ್ಟ್ ಆಫ್ ದಿ ಜನ ಫೋನ್ ತಗೊಳ್ಳುವಾಗ ನೋಡ್ತಾ ಇದ್ದಿದ್ದೇನೆ, ಫೋನ್ ನೋಡೋಕ್ಕೆ ಹೆಂಗಿದೆ, ಮತ್ತು ಫೋನ್ನ ಕ್ಯಾಮ್ರಾ ಚೆನ್ನಾಗಿದೆಯಾ, ಮತ್ತು ಇನ್ನೊಂದು ಫೋನ್ನ ಸ್ಟೋರೇಜ್ ಎಷ್ಟಿದೆ. ಸ್ಟೋರೇಜ್ ಅಂದ್ರೂ ತುಂಬ ಏನು 64 GB 128 ಎಲ್ಲ ಇರಲಿಲ್ಲ ಆಯಿತು. ಆವಾಗ ಕೊಡ್ತಾ ಇದ್ದಿದ್ದೆ ಮೋಸ್ಟ್ ಆಫ್ ದಿ ಟೈಮು 8 GB 16 GB 32 GB ತೊಗೊಂಡ್ರೆ ಅದೇ ಜಾಸ್ತಿ ಅವಾಗ. ಸೊ ಈ ಮೂರನ್ನ ಅಂತೂ ನೋಡ್ತಾ ಇದ್ರು ಮೋಸ್ಟ್ ಆಫ್ ದಿ ಜನ. ಬಟ್ ಇವಾಗ ಹಂಗಲ್ಲ ಆಯಿತಾ. ಫೋನ್ ತೊಗೊಳ್ಳೋ 75% ಜನ ಫೋನ್ನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ತೊಗೊತಾರೆ. ಅನ್ಬಾಕ್ಸಿಂಗ್ ವಿಡಿಯೋ ನೋಡೋದಾಗಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಸ್ಪೆಕ್ಸ್ಗಳನ್ನ ನೋಡೋದಾಗಿರ್ಬೋದು, ನೋಡ್ಬಿಟ್ಟು ತಗೊಳ್ತಾರೆ. ಸೊ ಹಾಗೆ ನಾನು ಇವತ್ತು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು 25,000 ಒಳಗಿನ ಟಾಪ್ 5 ಸ್ಮಾರ್ಟ್ಫೋನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಪರ್ಸ್ನಲಿ ನನ್ನ ಒಪಿನಿಯನ್ನು. ಸೊ ಇನ್ನೂ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ಗಳು ನಿಮಗೆ ಇಷ್ಟ ಆಗ್ಬೋದು ಬೇರೆ, ಬಟ್ ನಾನು ನೋಡಿರೋದ್ರಲ್ಲಿ ಟಾಪ್ 5 ಸ್ಮಾರ್ಟ್ಫೋನ್ಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಿಸ್ಟಲ್ಲಿ ಟಾಪ್ 5th ಮೊಬೈಲ್ ಬಂದು ವಿವೋ T3 Pro. ಈ ಮೊಬೈಲ್ ಬಂದು ಆಲ್ಮೋಸ್ಟ್ ಒಂದು 8 to 10 ಮಂತ್ಸ್ ಆಯಿತು ಅನ್ಕೋತೀನಿ. ಸೊ ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಿನ 120 Hz ಕರ್ವ್ಡ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಸಖತ್ತಾಗಿದೆ ಡಿಸ್ಪ್ಲೇ. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ 5500 mAh ಬ್ಯಾಟ್ರಿ, ಜೊತೆಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಡ್ತಾ ಇದ್ದಾರೆ. ಸೊ ಈಗೆಲ್ಲ ಬರ್ತಿರೋ ಆಲ್ಮೋಸ್ಟ್ ಎಷ್ಟೊಂದು ಫೋನ್ಗಳಲ್ಲಿ ಚಾರ್ಜರೇ ಇರೋದಿಲ್ಲ. ಈ ಸ್ಯಾಮ್ಸಂಗು, ಐಫೋನ್ ಎಷ್ಟೊಂದು ಬ್ರ್ಯಾಂಡ್ ಕೊಡೋದಿಲ್ಲ, ನಥಿಂಗ್ ಕೂಡ ಕೊಡೋದಿಲ್ಲ. ಸೊ ಇದರಲ್ಲಿ 80 ವ್ಯಾಟ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ ಅಂತೀನಿ. ಜೊತೆಗೆ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 7 Gen 3. 7 Gen 3 ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅನ್ಬೋದು. ಗೇಮಿಂಗಿಗೆಲ್ಲ ಸಕ್ಕತ್ತಾಗಿದೆ. ಒಂದು ಲೆವೆಲಿಗೆ ಹೈ ಸೆಟ್ಟಿಂಗ್ಸಲ್ಲೇ ಎಲ್ಲ ಗೇಮ್ನು ಆಡ್ಕೊಬೋದು. ಅಂಥದ್ದು ಸ್ಕೋರ್ ಬಂದರೆ ನಿಮಗೆ ಅಪ್ ಟು 8 ಲಕ್ಷದವರೆಗೂ ಕೊಡುತ್ತೆ. ಸೊ ಒಂದು ಲೆವೆಲಿಗೆ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಅನ್ಬೋದು. ಜೊತೆಗೆ ಕ್ಯಾಮ್ರಾ ಕೂಡ ಅಷ್ಟೇ, 50 MP ಪ್ಲಸ್ 8 MP ಪ್ಲಸ್ ಫ್ರಂಟ್ ಬಂದು 16 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಕ್ಯಾಮ್ರಾ ಕೂಡ ಅಷ್ಟೇ, ವಿವೋ ಕ್ಯಾಮ್ರಾ ಬಗ್ಗೆ ಮಾತಾಡೋಂಗೆ ಇಲ್ಲ, ಸಖತ್ತಾಗೆ ಇರುತ್ತೆ. ಜೊತೆಗೆ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 8 GB 256 GB ವೇರಿಯಂಟಿಗೆ 24,999 ಇದೆ. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಗೊತ್ತಿಲ್ಲ, ಆಫರ್ ಎಲ್ಲ ಇತ್ತು ಅಂದರೆ ಇನ್ನೂ ಕಡಿಮೆಗೆ ಸಿಗ್ಬೋದು ನಿಮಗೆ. ಸೊ ಸದ್ಯಕ್ಕೆ 8 GB 256 GB ಸ್ಟೋರೇಜಿಗೆ 24,999 ರೂಪಾಯಿ ಆಗ್ತಿದೆ. ನಮ್ಮ ಫ್ರೆಂಡ್ಸ್ ಇಬ್ಬರ ಹತ್ರ ಈ ಫೋನ್ ಇದೆ ಆಯಿತಾ. ನಾನು ಯೂಸ್ ಮಾಡಿದ್ದೀನಿ ಫೋನ್ನ, ಗೇಮ್ ಕೂಡ ಆಡಿದ್ದೀನಿ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಒಂದು 25,000 ರೇಂಜಲ್ಲಿ ಒಳ್ಳೆ ಫೋನ್ ಅಂತ ಅಂತೀನಿ. ನಮ್ಮ ಟಾಪ್ 4th ಮೊಬೈಲ್ ಬಂದು ನಥಿಂಗ್ ಫೋನ್ 3A. ಈ ಫೋನ್ ಬಂದು ರೀಸೆಂಟಾಗಿ ಲಾಂಚ್ ಆಯಿತು. ಸೊ ಇದರಲ್ಲೂ ಕೂಡ ಡಿಸ್ಪ್ಲೇ ಬಂದು 6.7 ಇಂಚಿನ 120 Hz ಡಿಸ್ಪ್ಲೇ ಇದೆ. ಜೊತೆಗೆ ಬ್ಯಾಟ್ರಿ 5000 mAh ಬ್ಯಾಟ್ರಿ. ಯಾವುದೇ ಚಾರ್ಜರ್ ನಿಮಗೆ ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಚಾರ್ಜರ್ಗೆ ಸಪ್ರೇಟಾಗಿ ನೀವು ದುಡ್ಡು ಕೊಟ್ಟು 1,500 ಕೊಟ್ಟು ತೊಗೊಬೇಕಾಗತ್ತೆ. ಅದೊಂದು ಮೈನಸ್ ಪಾಯಿಂಟ್ ಅಂತ ಅನ್ಬೋದು ಇದ್ರದ್ದು. ಜೊತೆಗೆ ಪ್ರೊಸೆಸರ್ ಬಂದ್ಬಿಟ್ಟು 7S Gen 3 ಇದೆ. ಸೊ ಅದು 7 Gen 3ಗಿಂತ ಒಂದು ಸ್ವಲ್ಪ ಕಮ್ಮಿ ಪವರ್ನ ಹೊಂದಿರುವಂಥ ಫೋನ್ ಅಂತ ಅನ್ಬೋದು. ಸೊ ಇದು ಬಿಟ್ಟರೆ ಕ್ಯಾಮ್ರಾ ಬಂದು 50 MP ಪ್ಲಸ್ 50 MP ಪ್ಲಸ್ 8 MP. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಂದು 32 MP ಇದೆ. ಕ್ಯಾಮ್ರಾ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ. ಇವರು ನಥಿಂಗ್ ಫೋನ್ ಯೂಟ್ಯೂಬ್ ಚಾನಲಲ್ಲಿ ಐಫೋನ್ಗೆ ಕಂಪೇರ್ ಮಾಡಿಬಿಟ್ಟು ಹಾಕಿದರು, ಬಟ್ ಐಫೋನ್ ಲೆವೆಲ್ಗೆಲ್ಲ ಇಲ್ಲ, ಒಂದು ಲೆವೆಲಿಗೆ ಸಖತ್ತಾಗೇ ಇದೆ ಕ್ಯಾಮ್ರಾ. ಜೊತೆಗೆ ಇದರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಗ್ಲಿಫ್ ಇಂಟರ್ಫೇಸು ಮತ್ತು ಇದರ ಲುಕ್ಸ್ ಆಯಿತಾ, ಹಿಂದೆಯಿಂದ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಪಬ್ಲಿಕಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು ಅಂದರೆ ಒಂದು ಸೆಕೆಂಡ್ ತಿರುಗಿ ನೋಡ್ತಾರೆ ಯಾವ್ದು ಫೋನ್ ಇದು ಅನ್ನೋ ಥರ. ಸೊ ಅದ್ರ ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಈ ಫೋನಿಂದು ಬ್ಯಾಕ್ ಲುಕ್ ಅಂತ ಅನ್ಬೋದು. ಜೊತೆಗೆ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 8 GB 128 GB ವೇರಿಯಂಟಿಗೆ 24,999 ಆಗ್ತಾಯಿದೆ. ನೆಕ್ಸ್ಟ್ ಸ್ಮಾರ್ಟ್ಫೋನ್, ಟಾಪ್ 3 ಸ್ಮಾರ್ಟ್ಫೋನ್ ಬಂದು ರಿಯಲ್ಮಿ 14 Pro 5G. ಈ ಒಂದು ಸ್ಮಾರ್ಟ್ಫೋನ್ ಕೂಡ ಅಷ್ಟೇ, ಈ ಒಂದು ಪ್ರೈಸ್ ರೇಂಜಲ್ಲಿ ಸಕ್ಕತ್ತಾಗಿದೆ. ಲುಕ್ಸ್ ಮಾತ್ರ ಅಲ್ಲ, ಸ್ಪೆಸಿಫಿಕೇಶನ್ ಕೂಡ ಸಕ್ಕತ್ತಾಗಿದೆ. ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಿನ 120 Hz ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ ಆಯಿತಾ. ಹಿಂಗೆ 4 ಸೈಡು ಸ್ವಲ್ಪ ಕರ್ವ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಜೊತೆಗೆ ಬ್ಯಾಟ್ರಿ ಬಂದು 6000 mAh ಬ್ಯಾಟ್ರಿ, ಸೂಪರ್ ವಿಷಯ. ಜೊತೆಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು ಬಾಕ್ಸಲ್ಲೇ ಸಿಗ್ತಾ ಇದೆ, ಬೆಂಕಿ ಅಂತೀನಿ. ಜೊತೆಗೆ ಪ್ರೊಸೆಸರ್ ಬಂದು ಈ ಒಂದು ಫೋನಲ್ಲಿ ಡೈಮಂಡ್ 7300 5G ಪ್ರೊಸೆಸರ್ ಇದೆ. ಆಲ್ಮೋಸ್ಟ್ ನಿಮಗೆ 7 ಲಕ್ಷದವರೆಗೂ 10 ಸ್ಕೋರ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮ್ನು ಒಂದು ಲೆವೆಲಲ್ಲಿ ಹೈ ಸೆಟ್ಟಿಂಗ್ಸಲ್ಲಿ ಆಡ್ಕೊಬೋದು. ಜೊತೆಗೆ ಇದರಲ್ಲಿ ರಿಯಲ್ಮಿ ಐ 2.0 ಇದೆ. ಜೊತೆಗೆ ಕಲರ್ ಚೇಂಜಿಂಗ್ ಡಿಸೈನ್, ಬಿಸಿಲಿಗೆ ಹೋದ್ರಿ ಅಂತ ಅಂದರೆ ಡಿಸೈನ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಅನಿಸುತ್ತೆ ನಿಮಗೆ ಬ್ಯಾಕ್ ಲುಕ್ಕಲ್ಲಿ. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 50 MP ಪ್ಲಸ್ 5 MP. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಂದು
16 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಕ್ಯಾಮ್ರಾ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಅಂತೂ ರಿಯಲ್ಮಿ ಅವರು ಕೂಡ ಕ್ಯಾಮ್ರಾದಲ್ಲಿ ವಿವೋಗೆ ಕಾಂಪಿಟೇಷನ್ ಕೊಡೋ ಥರ ಬಿಡ್ತಾ ಇದ್ದಾರೆ. 25-30 ಸಾವಿರ ರೇಂಜಲ್ಲೆಲ್ಲ ವಿವೋ ವಿ ಸೀರೀಸ್ ಏನಿದೆ ಅದಕ್ಕೆ ಕಾಂಪಿಟೇಷನ್ ಕೊಡೋ ಥರನೇ ಕ್ಯಾಮ್ರಾ ಇದೆ. ಆಲ್ಮೋಸ್ಟ್ ಒಳ್ಳೆ ಕ್ಯಾಮ್ರಾ ಬಿಡ್ತಾ ಇದ್ದಾರೆ. ಫಸ್ಟಿಗೆಲ್ಲ ಆಲ್ಮೋಸ್ಟ್ ಗೇಮಿಂಗಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರು ರಿಯಲ್ಮಿ ಅವರು, ಬಟ್ ಇವಾಗ ಕ್ಯಾಮ್ರಾ ಕಡೆ ಸ್ವಲ್ಪ ನೋಡ್ತಾ ಇದ್ದಾರೆ. ಜೊತೆಗೆ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 8GB 128GB ವೇರಿಯಂಟಿಗೆ ನಿಮಗೆ 24,999 ರೂಪಾಯಿ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಸ್ಮಾರ್ಟ್ಫೋನ್ ಟಾಪ್ 2 ಅಲ್ಲಿರುವಂಥ ಸ್ಮಾರ್ಟ್ಫೋನ್ ಬಂದು ಪೋಕೋ X7 Pro 5G. ಈ ಒಂದು ಫೋನ್ ಮಾತ್ರ ಹೇಳ್ತೀನಲ್ಲ, ನೆಕ್ಸ್ಟ್ ಲೆವೆಲ್ ಸ್ಪೆಸಿಫಿಕೇಷನ್ ಹೊಂದಿದೆ. ಈ ಒಂದು ಫೋನ್ನ ಡಿಸ್ಪ್ಲೇ ಬಂದು 6.7 ಇಂಚಿನ 120 ಹರ್ಟ್ಸ್ನ ಡಿಸ್ಪ್ಲೇ, ಜೊತೆಗೆ 3200 ಪೀಕ್ ಬ್ರೈಟ್ನೆಸ್ ಈ ಒಂದು ಡಿಸ್ಪ್ಲೇಲಿದೆ. ಜೊತೆಗೆ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 6550 mAh ಬ್ಯಾಟ್ರಿ, ಜೊತೆಗೆ 90 ವ್ಯಾಟ್ನ ಫಾಸ್ಟ್ ಚಾರ್ಜರು ಬಾಕ್ಸಲ್ಲೇ ಸಿಗುತ್ತೆ ನಿಮಗೆ. ಸೂಪರ್ ವಿಷಯ ಅಂತ ಹೇಳ್ಬೋದು. ಜೊತೆಗೆ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಇರುವಂಥದ್ದು. ಈ ಒಂದು ಫೋನ್ನ ಅಂತೂ ಸ್ಕೋರ್ ಬಂದು 14 ಲಕ್ಷದಿಂದ 15 ಲಕ್ಷದವರೆಗೂ ರ್ಯಾಂಕಿಂಗ್ ಕೊಡುತ್ತೆ ಈ ಒಂದು ಫೋನು. ಸೊ ಯಾವುದೇ ಗೇಮ್ ಬೇಕಾದರೂ ನೀವು ಹೈ ಸೆಟ್ಟಿಂಗ್ಸಲ್ಲೇ ಆಡ್ಕೊಬೋದು. ನೆಕ್ಸ್ಟ್ ಲೆವೆಲ್ಲು ಫೀಲ್ ಮಾತ್ರ ಕೊಡುತ್ತೆ ನಿಮಗೆ. ಜೊತೆಗೆ ಇದರಲ್ಲಿ ಪೋಕೋ ಐಸ್ ಲೂಪ್ ಸಿಸ್ಟಮ್ ಅಂತ ಏನೋ ಕೊಟ್ಟಿದ್ದಾರೆ. ಏನಂತಂದರೆ ಈ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ ಐಕೋ ಸ್ಮಾರ್ಟ್ಫೋನ್ಗಳಲ್ಲೆಲ್ಲ, ಅದನ್ನೇ ಇವರು ಐಸ್ ಲೂಪ್ ಅಂತ ಬೇರೆ ಹೆಸರು ಇಟ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಸೊ ಸೇಮ್ ಆಲ್ಮೋಸ್ಟ್ ನಿಮಗೆ ಹೀಟ್ ಆಗಬಾರ್ದು ಅಂತ ಅಷ್ಟೇ ಮೇಯ್ನು. ಸೊ ಜೊತೆಗೆ ಇದರಲ್ಲಿ IP66, 68, 69 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಈ ಒಂದು ಫೋನಲ್ಲಿ. ಆಲ್ಮೋಸ್ಟ್ ನೀರಿಗೆ ಬಿತ್ತು ಅಂದ್ರೂ ಏನು ಆಗೋದಿಲ್ಲ. ಜೊತೆಗೆ AI 2.0 ಇರುವಂಥದ್ದು. ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ UFS 4.0 ಸ್ಟೋರೇಜು, ಜೊತೆಗೆ LPDDR5Xನ ರ್ಯಾಮು. ನೀವು ಯಾವುದೇ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತಂದರೆ ಆ್ಯಪ್ಗಳನ್ನ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಮತ್ತು ಓಪನ್ ಆಗುತ್ತೆ. ಲ್ಯಾಗಿ ಫೀಲ್ ಎಲ್ಲ ನಿಮಗೆ ಬರೋದಿಲ್ಲ ಆಯಿತಾ. ಜೊತೆಗೆ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ಮೇಯ್ನ್ ಇದು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ ಅಲ್ಲ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನು. ಬಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ಸೊ 50 MP ಮೇನ್ ಸೆನ್ಸಾರು, ಜೊತೆಗೆ 8 MPದು, ಜೊತೆಗೆ 20 MP ಫ್ರಂಟ್ ಕ್ಯಾಮ್ರಾ ಇದೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಫೋನಲ್ಲಿ. ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 8GB 256GB ಸ್ಟೋರೇಜ್ ವೇರಿಯಂಟ್ನ ನಿಮಗೆ 25,999 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. ಆ್ಯಕ್ಚುಲಿ ನಮ್ಮ ಟಾಪ್ 1 ಸ್ಮಾರ್ಟ್ಫೋನ್ ಯಾವುದಪ್ಪ ಅಂತ ಅಂದರೆ ಆಲ್ರೆಡಿ ಗೆಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ಯಾವುದಪ್ಪ ಅಂತ ಅಂದರೆ ಐಕ್ಯೂ ನಿಯೋ 10R. ಈ ಒಂದು ಸ್ಮಾರ್ಟ್ಫೋನು ರೀಸೆಂಟಾಗಿ ಲಾಂಚ್ ಆಗಿದೆ ಆಯಿತಾ. ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಯಿತಾ. ಈ ಒಂದು ಫೋನ್ನ ಡಿಸ್ಪ್ಲೇ ಬಂದು 6.7 ಇಂಚಿನ 144 ಹರ್ಟ್ಸ್ನ 4500 ಪೀಕ್ ಬ್ರೈಟ್ನೆಸ್ನ ಹೊಂದಿರುವಂಥ ಡಿಸ್ಪ್ಲೇ ಇದೆ ಈ ಒಂದು ಫೋನಲ್ಲಿ. ಸೊ ಜೊತೆಗೆ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ 6400 mAh ಬ್ಯಾಟ್ರಿ, ಜೊತೆಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಸೂಪರ್ ವಿಷಯ ಅಂತ ಅನ್ಬೋದು. ಜೊತೆಗೆ ಪ್ರೊಸೆಸರ್ ಬಂದು ಈ ಒಂದು ಪ್ರೈಸ್ ರೇಂಜಲ್ಲೇ ಯಾರೂ ಈ ಒಂದು ಪ್ರೊಸೆಸರ್ನ ಇದುವರೆಗೂ ಕೊಟ್ಟಿಲ್ಲ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಅಪ್ ಟು ನಿಮಗೆ 1.7 ಮಿಲಿಯನ್ ಅಂತ ಅಂದರೆ 17 ಲಕ್ಷದವರೆಗೂ ನಿಮಗೆ ರೇಟಿಂಗ್ ಸಿಗ್ತಾ ಇದೆ. ಸೊ ನೀವು ಯಾವುದೇ ಗೇಮನ್ನು ಬೇಕಾದರೂ ಈ ಸೆಟ್ಟಿಂಗ್ಸಲ್ಲೇ ಆಡ್ಕೊಬೋದು. ಸಕ್ಕದಾಗಿದೆ ಮಾತ್ರ ಪ್ರೊಸೆಸರು. ಜೊತೆಗೆ ರ್ಯಾಮ್ ಮತ್ತು ಸ್ಟೋರೇಜ್ ಕೂಡ ಅಷ್ಟೇ. LPDDR5Xನ ರ್ಯಾಮು ಮತ್ತು UFS 4.1ನ ಸ್ಟೋರೇಜು. ನೆಕ್ಸ್ಟ್ ಲೆವೆಲ್ ಅನ್ಬೋದು ಆಯಿತಾ. ಎಲ್ಲ ಗೇಮ್ಗಳು ನೀವು ಎಷ್ಟು ಆ್ಯಪ್ಗಳು ಈ 1GB 2GB ಇದೆಲ್ಲ ಗೇಮ್ಗಳಿರುತ್ತಲ್ಲ, ಸೊ ಯಾವುದನ್ನು ಬೇಕಾದರೂ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು, ಓಪನ್ ಮಾಡ್ಬೋದು. ಸೊ ಫೀಲ್ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಎಲ್ಲ ಫಾಸ್ಟ್ ಫೀಲ್ ಆಗುತ್ತೆ. ಜೊತೆಗೆ ಇದರಲ್ಲಿ IP65ನ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ನೀರಿಗೆ ಬಿತ್ತು ಅಂದರೂ ಕೂಡ ಏನೂ ಆಗೋದಿಲ್ಲ ಆಲ್ಮೋಸ್ಟು. ಜೊತೆಗೆ ಕ್ಯಾಮ್ರಾ ಬಂದು 50 MP ಪ್ಲಸ್ 8 MP, ಜೊತೆಗೆ 32 MPದು ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ವಿತ್ AI ಕೂಡ ಇದೆ. ಒಂದು ಫೋನು ಆಲ್ಮೋಸ್ಟು ಕ್ಯಾಮ್ರಾ ಕ್ವಾಲಿಟಿ ಕೂಡ ಒಂದು ಲೆವೆಲಲ್ಲಿ ಚೆನ್ನಾಗಿದೆ. ಪ್ರೊಸೆಸರ್ ಚೆನ್ನಾಗಿರೋದ್ರಿಂದ ಈ ಒಂದು ಫೋನಲ್ಲಿ ಕ್ಯಾಮ್ರಾ ತೆಗೆದಿದ್ದು ಫೋಟೋ ಕೂಡ ಒಂದು ಲೆವೆಲ್ಗೆ ಸ್ವಲ್ಪ ಪ್ರೊಸೆಸ್ ಮಾಡುತ್ತೆ ಆಯಿತಾ. ಒಂದೊಂದು ಫೋನಲ್ಲಿ ಸುಮ್ಮನೆ ಕೊಟ್ಟಿರ್ತಾರೆ ಕ್ಯಾಮ್ರಾ, ಬಟ್ ಪ್ರೊಸೆಸರ್ ಚೆನ್ನಾಗಿರಲ್ಲ, ಅದು ಕ್ಲೀನಾಗಿ ಪ್ರೊಸೆಸ್ ಆಗೋದಿಲ್ಲ. ಬಟ್ ಪ್ರೊಸೆಸರ್ ಇದರಲ್ಲಿ ಚೆನ್ನಾಗಿರೋದ್ರಿಂದ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಂದು ಫೋನ್ನ ಲಾಸ್ಟಲ್ಲಿ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 8GB 128GB ಸ್ಟೋರೇಜ್ನ ವೇರಿಯಂಟ್ ನಿಮಗೆ 26,999 ರೂಪಾಯಿ ಆಗುತ್ತೆ. ಬಟ್ ನೀವು ಬ್ಯಾಂಕ್ ಆಫರ್ನ ಯಾರು ಇನ್ಕ್ಲೂಡ್ ಮಾಡ್ಕೊತೀರಾ, ಕ್ರೆಡಿಟ್ ಕಾರ್ಡ್ ಏನಾದ್ರು ಇದೆ ಅಂತಂದರೆ ನಿಮ್ಮ ಹತ್ರ ಆಲ್ಮೋಸ್ಟು 25,000 ರೇಂಜಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಏನು ಹೇಳಿದೆ ಮೊಬೈಲ್ಗಳದ್ದು.
ನಾನು ವಿಡಿಯೋ ಮಾಡಬೇಕಾದ್ರೆ ಇದ್ದಂಥ ಪ್ರೈಸು ಗೊತ್ತಿಲ್ಲ ನಿಮಗೆ. ಇನ್ನೂ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡ್ಕೊತೀರಾ ಅಂದರೆ 1,500-2,000 ಕಡಿಮೆಗೆ ಸಿಗ್ಬೋದು. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.